ನಾವು ಯಾವುದೇ ಸಂಕಟದಲ್ಲಿಲ್ಲ. ನಾವು ಭಾಳ ಸ್ಪಷ್ಟವಾಗಿತ್ತು, ಅಲ್ಲಿ ಏನು ನಡೆದಿದೆ ಅದು ಹೊರಗೆ ಬರಬೇಕು. ಅದಕ್ಕೆ SIT ರಚನೆ ಆಯಿತು. SIT ಎಲ್ಲ ಸತ್ಯಾಂಶ ಹೊರಗೆ ತರ್ತಾ ಇದ್ದಾರೆ. ಇವರು BJPಯವರು ಇವ್ರದ್ದು ದ್ವಂದ್ವ ನಿಲುವು, ಇವ್ರದ್ದು ನಾಲ್ಗೆ ಯಾವಾಗಲೂ ಕೂಡ 2 ಭಾಷೆ ಆಡ್ತಾರೆ. ಮೊದಲು SIT ಮಾಡಿದಾಗ ಎಲ್ಲ ಸ್ವಾಗತ ಮಾಡಿದ್ರು. 15 ದಿವಸ ನಂತರ SIT ನಿಜಾಂಶ ಹೊರಗೆ ತರಕ್ಕೆ ಶುರು ಮಾಡಿದ ತಕ್ಷಣ ಇವರಿಗೆ ಸಡನ್ನಾಗಿ ಧರ್ಮಸ್ಥಳ ಅವ್ರ ಪರ ನಿಂತ್ಕೊಂಡ್ರು. SIT ರಚನೆ ಮಾಡಿದಾಗ ನಿಂತ್ಕೊಳ್ಳಿಲ್ಲ ಅವ್ರ ಪರವಾಗಿ. ಯಾವಾಗ ನಿಜಾಂಶ ಹೊರಗೆ ಬರೋಕ್ಕೆ ಶುರು ಆಯಿತು, ಇದರಲ್ಲೆಲ್ಲ ಇವ್ರದ್ದೆಲ್ಲ ಕಾನ್ಸ್ಪಿರಸಿ ಇದೆ ಅಂತೆಲ್ಲ ಇವರೆಲ್ಲ ಯಾರು ಬೋರ್ಡೆಲ್ಲ ಇಟ್ಕೊಂಡೆಲ್ಲ ಓಡಾಡಿದ್ರಲ್ಲ, ಅದು ಗೊತ್ತಾದ ತಕ್ಷಣ ಇವ್ರುಗಳಿಗೆ ರೆಕ್ಕ ಪುಕ್ಕ ಎಲ್ಲ ಬಂದ್ಬಿಡ್ತು. ಆಯಿತಾ? ಆವಾಗ ಏನು ಇವರು ಧರ್ಮರಕ್ಷಕರ ಥರ ಹೋದ್ರು. ನಿಜವಾಗ್ಲೂ ಇವತ್ತು ಧರ್ಮಸ್ಥಳಕ್ಕೆ ಕಳಂಕರಹಿತ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರು ಮಾಡಿದರೆ SIT ಮಾಡಿದ್ರು, ನಮ್ಮ ಸರ್ಕಾರ ಮಾಡಿದ್ರು. ಯಾಕಂದರೆ ಅವ್ರದ್ದು ಏನು ಪಾತ್ರ ಇಲ್ಲ, ಇವರೆಲ್ಲ ಏನೇನೋ ಮಾಡ್ತಾವ್ರೆ. SIT ರಚನೆ ಮಾಡೋಕ್ಕೆ ವಿಳಂಬ ಸಿದ್ದರಾಮಯ್ಯ ಸರ್ ಏನು ನೀವು ಹೇಳ್ತಾರೆ SIT ಯಾಕೆ ಮಾಡಿದ್ರಿ ಸರ್ ಕಡೆ ವಿಳಂಬ ಅಂತ ಹೇಳ್ತಾರೆ ಸರ್. ಒಂದು ನಿಮಿಷ ಸರ್, ತರಾತುರಿಯಲ್ಲಿ SIT ತನಿಖೆ ಬೇಗ ಮುಗಿಸ್ಬಿಡಬೇಕು ಅನ್ನೋದು DKಶಿ ಅವ್ರದ್ದು ಒತ್ತಡ ಇದೆ. ಸಿದ್ದರಾಮಯ್ಯ ಅವರು ಮುಂದುವರಿಸಬೇಕನ್ನೋದು ಈ ರೀತಿ ಇದೆ. ಇದು ಎಷ್ಟು ಸ್ಪಷ್ಟತೆ ಗೊತ್ತಾಗ್ತಿಲ್ಲ. DKಶಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಮುನ್ಸು ಗುದ್ದಾಟಿದೆಯಾ ಕೂಡ ಜವಾಬ್ದಾರಿ ತೀರ್ಮಾನ ಮಾಡ್ತಾರೆ. CM ಇದ್ದಾರೆ, ಗೃಹ ಸಚಿವರಿದ್ದಾರೆ. SIT ಈಗ ಒಂದು ಹಂತಕ್ಕೆ ಬಂದಿದೆ. ಈಗ ಮುಂದೆ ಏನು ಮಾಡಬೇಕು ಅಂತ ನೋಡಬೇಕು. ಈಗ ಇದರ ಒಂದು ಷಡ್ಯಂತ್ರದ ಬಗ್ಗೆ ಅವರು ತನಿಖೆ ಅದನ್ನು ಮಾಡ್ತಾ ಇದ್ದಾರೆ. ಕೆಲವು ಕಡೆ ಅದೆಲ್ಲ ಮೂಳೆಗಳು ಬುರುಡೆಗಳು ಅದೆಲ್ಲ ಸಿಕ್ಕಿದೆ. ಈಗ ಅದನ್ನು SITನೇ ಮುಂದುವರಿಸ್ಬೇಕಾ ಅಥವಾ ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾ ಅಂತ ಯೋಚನೆ ಮಾಡಬೇಕು. ಯಾಕಂದರೆ ಅದೆಲ್ಲ ಸಿಕ್ಕಿದ ಮೇಲೆ ಅದು ಯಾರ್ದು, ಅದು ಎಲ್ಲಿಂದ ಬಂತು ಅದನ್ನು ನೋಡಬೇಕಲ್ಲ. ಅದು ಯಾರು ಮಾಡಿಸಿದಾರೋ, ಏನೋದು, ಅದು ಹೆಂಗೆ ಬಂತು ಅದನ್ನು ನೋಡಬೇಕು. ಬಟ್ ಅದು SITನೇ ಮಾಡಬೇಕಾ ಬೇಡ, ಅದು ಹೋಮ್ ಮಿನಿಸ್ಟ್ರು ಮತ್ತು CM ಡಿಸೈಡ್ ಮಾಡ್ತಾರೆ. ರಾಜ್ಯದೊಳ ಮುಚ್ಚಕ್ಕೆ ರೊಕ್ಕ ಇಲ್ಲ ಇವ್ರ ಕಡೆ ಅಂತೇಳಿ BJP ಅವರು ಆರೋಪ ಮಾಡ್ತಾರೆ. ಎಲ್ಲ ಕಡೆ ಬೆಂಗಳೂರಲ್ಲಿ ಕೆಲಸ ಆಗಿದೆ. ಕಳೆದ ಏಪ್ರಿಲ್ ತಿಂಗಳಿಂದ ಮೊನ್ನೆವರೆಗೂ ಹೆಚ್ಚು ಕಡಿಮೆ ದಿವಸ ಮಳೆ ಬಿದ್ದಿದೆ ಬೆಂಗಳೂರು ನಗರದಲ್ಲೂ ಕೂಡ. ಇವು ಮ್ಯಾಕ್ಸಿಮಮ್ ಒಂದು ದಿವಸ ಬಿಟ್ಟಿದೆ ಅಷ್ಟೇ. ದಿವಸ ಮಳೆ, ಕೆಲಸ ಕಾರ್ಯಗಳು ಮಾಡೋಕ್ಕೂ ಕಷ್ಟ. ಈಗೆಲ್ಲ ಸಮರೋಪಾದಿಯಲ್ಲಿ ಬೆಂಗಳೂರಿನಲ್ಲಿ ಕೆಲಸ ನಡೀತವೆ. ಇನ್ನು ಬಹುಶಃ ಒಂದು 2 ದಿವಸದಲ್ಲಿ ಬಹುತೇಕ ಎಲ್ಲ ಗುಂಡಿಗಳು ಮುಚ್ಚಿರ್ತಾರೆ. ಸೊ ಇದು ಕೆಲವು ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಸ್ಪಂದನೆ ಇದೆ. ಮತ್ತು ಈಗ ಮುಖ್ಯಮಂತ್ರಿಯವರೇ ಮೀಟಿಂಗ್ ಕರೆದು ಎಲ್ಲ ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಕೆಲಸ ಆಗ್ತಾ ಇದೆ. BJP ಮತ್ತು JDSನವ್ರಿಗೆ ಅನುದಾನ ಕೊಡ್ತಾ ಇಲ್ಲ. ನಮಗೆ ನ್ಯಾಯಯುತವಾದ ಅನುದಾನ ಕೊಡ್ಲಿರಿ ಅವರು. ಎಲ್ಲ ಥರವರು ನಮಗೆ ಇವತ್ತಿನ ದಿವಸ ಕೇಂದ್ರಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡೋ ರಾಜ್ಯ ಕರ್ನಾಟಕ. ಮಹಾರಾಷ್ಟ್ರ ಅಂದ್ರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅತಿ ಹೆಚ್ಚು GDPಯಲ್ಲಿ ಗ್ರೋತಲ್ಲಿ ನಾವು GDPಯಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಪರ್ ಕ್ಯಾಪಿಟಲ್ ನಂಬರ್ 1 ಇದ್ದೀವಿ. ಎಲ್ಲ ಥರ ನಾವು ಮುಂದೆ ಇದ್ದೀವಿ. ನಾವು ₹1 ಕೊಟ್ಟರೆ ನಮ್ಗೆ 13 ಪೈಸೆ ಕೊಡ್ತಾ ಇದ್ದಾರೆ. ಹಿಂದೆ ಎಲ್ಲ ನಮ್ಗೆ 27 ಪೈಸೆ ಬರ್ತಾ ಇದೆ. ಈಗ ಅದಕ್ಕಿಂತ 50% ಹಿಡಿದುಬಿಟ್ಟಿದೆ. ಅದ್ರ ಬಗ್ಗೆ ಮಾತಾಡಲಿ BJPಯವರು. ಏನು ಮಾಡ್ತಾರೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಮತ್ತು ಇವರೆಲ್ಲ, ಪ್ರಹ್ಲಾದ್ ಜೋಶಿ ಎಲ್ಲ ಏನು ಮಾಡ್ತಾರೆ? ನಮ್ಮ ಬರಗಾಲ ದುಡ್ಡನ್ನು ಕೊಡೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಕಿತ್ಕೊಂಡು ಬರಬೇಕಾಯ್ತು. ಅದ್ರ ಬಗ್ಗೆ ಇವ್ರು ಯಾರು ಬಜೆಟ್ ಘೋಷಣೆಗಳ ದುಡ್ಡನ್ನು ನಮಗೆ ಕೊಟ್ಟಿಲ್ಲ. ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದನ್ನೇ ನಮಗೆ ದುಡ್ಡು ಕೊಟ್ಟಿಲ್ಲ ಅವರು. ಓಕೆ ಸರ್, ಥ್ಯಾಂಕ್ ಯು.